ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ತುತ್ತಾಗಿರುವಂಥ ಮಂಜುನಾಥ್ ಶಿವಮೊಗ್ಗದವರು ಅವ್ರ ಮಗನ ರಿಸಲ್ಟ್ ಕೇಳಿ ಸಂತೋಷಪಟ್ಟಿದ್ದು ಇಡೀ ಫ್ಯಾಮಿಲಿ. 97% ತಗೊಂಡಿದ್ದಂಥ ವಿದ್ಯಾರ್ಥಿನ ಕರ್ಕೊಂಡು ಗಂಡ ಹೆಂಡತಿ ಮಗು 3 ಜನ ಒಟ್ಟಿಗೆ ಹೋಗಿದ್ದಾರೆ ಕಾಶ್ಮೀರವನ್ನು ನೋಡಲಿಕ್ಕೋಸ್ಕರ. ಆದರೆ ದೇವರ ಇಚ್ಛೆ ಏನಿತ್ತು ಗೊತ್ತಿಲ್ಲ ನಮಗೆ. ಆದರೆ ಅವರು ಹೋದವರು, ಸಂತೋಷವನ್ನು ಪಡಲಿಕ್ಕೆ ಹೋದವರು ಇವತ್ತು ಇಡೀ ಶಿವಮೊಗ್ಗ ಜಿಲ್ಲೆ, ಇಡೀ ದೇಶಕ್ಕೆ ದುಃಖವನ್ನು ಬಿಟ್ಟು ಹೋಗಿದ್ದಾರೆ. ಮಗುಗೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಸುದ್ದಿ ಇದೆ. ಇಂದು ಗೊತ್ತಾಗಬೇಕೆಲ್ಲ ಸಂಗತಿಗಳು. ಹೆಂಡತಿ ಸುರಕ್ಷಿತವಾಗಿದ್ದಾರೆ. ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ವಿಶೇಷವಾಗಿ ಸುದ್ದಿ ಗೊತ್ತಾದ ತಕ್ಷಣ ನನಗೊಬ್ಬರು ಸೈನಿಕರು ಫೋನ್ ಮಾಡಿದ್ರು, ಅಲ್ಲಿದ್ದಂಥವ್ರು. ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು ಹೀಗೆ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಗೊತ್ತಾಗ ಅವರನ್ನು ಬಹಳ ಹತ್ತಿರಕ್ಕೆ ಹೋಗಿ ಪಲ್ಲವಿ ಅವರನ್ನು ಸಂತೈಸೋ ಕೆಲಸವನ್ನು ಅವರು ಮಾಡಿದ್ದಾರೆ. ಆದರೆ ನನ್ನ ಕೈ ಮೀರಿ ಹೋಯಿತು ಸರ್ ಅಂತ ಹೇಳಿದರು. ಆಗ ನಮ್ಗೆ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಅವರಿಗೆ ಮಾತಾಡಿದೆ. ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ ಹತ್ರ ಮಾತಾಡಿದ್ದಾರೆ. ಅವರಿಗಾಗಲೇ ಪ್ರಯತ್ನ ಮಾಡ್ತಾ ಇದ್ದಾರೆ.